ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ಲೈಮೇಟ್ ಅಂತೂ ಫುಲ್ಲು ತಣ್ಣಗಿದೆ, ಏನೋ ಬಿಸಿ ಬಿಸಿ ತಿಂತಾ ಇರೋಂಗೆ ಅನಿಸ್ತಾ ಇದೆ. ಕಾಫಿ, ಟೀ, ಬಿಸ್ಕೆಟ್ ಯಾರ್ಯಾರಿಗೆ ಅಡಿಟ್ ಆಗಿರ್ತಾರೆ ಅವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನಾನೇನು ಅಷ್ಟಾಗೇನು ಕಾಫಿ ಟೀ ಎಲ್ಲ ಕುಡಿಯೋದಿಲ್ಲ. ಬಿಸಿನೀರು ಮಾತ್ರ ತುಂಬ ಇಷ್ಟ ನನಗೆ. ಬಿಸಿನೀರು ಬಿಸಿ ಬಿಸಿದು ಕಾಯಿಸ್ಕೊಂಡು ಕುಡಿದೆ ಜೀರಿಗೆ ನೀರು ಕುಡಿತಾ ಇರ್ತೀನಿ ಬೆಳಗ್ಗೆ. ಯಾವಾಗಲೂ ಜೀರಿಗೆ ನೀರು ಕುಡಿದ್ಬಿಟ್ಟು ನಾನು ಎಕ್ಸೈಸ್ ಎಲ್ಲ ಮುಗಿಸ್ಕೊಂಡು ಬಂದೆ. ಇವಾಗ ಒಂಚೂರು ಇನ್ನು ಕುಷ್ಕ ರೈಸ್ ಬಾತ್ ಮಾಡೋಣ ಅಂತ ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದೀನಿ. ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ, ಅದಕ್ಕೋಸ್ಕರ ನನಗೆ ಯಾವಾಗಲೂ ಅಷ್ಟೇ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಯಾವುದೇ ಇದಾಗಿಲ್ಲ, ಚೆನ್ನಾಗಿಲ್ಲ ಅಂತ ಏನಿಲ್ಲ, ಚೆನ್ನಾಗಿ ಬಂದಿತ್ತು ಮಾತ್ರ, ಸೂಪರಾಗಿತ್ತು. ಮತ್ತು ನನ್ನ ಮಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ಲು. ಸರಿ ಅಂದ್ಬಿಟ್ಟು ಇವಾಗ ಬೆಳ್ಳುಳ್ಳಿ ಸುಳ್ಕೊಂಡಿದ್ದೀನಿ. ಒಂದು ಕೈಯಲ್ಲಿ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ನಿಮ್ಗೆ ಎಷ್ಟು ಲೋಟ ಬೇಕು ನೋಡ್ಕೊಳ್ಳಿ. ಮನೇಲಿ ತುಂಬ ಜನ ಇದ್ದರೆ ಅಂದರೆ ಎರಡು ಬೆಳ್ಳುಳ್ಳಿ ಗೆಡ್ಡೆ ತೊಗೊಳ್ಳಿ. ನಾನು ಒಂದು 15 ಎಸ್ಲು ತೊಗೊಂಡಿದ್ದೀನಿ. ಅದನ್ನು ಮತ್ತು ಈರುಳ್ಳಿ ಒಂದು 2 ಈರುಳ್ಳಿ, 15 ಎಸ್ಲು ಬೆಳ್ಳುಳ್ಳಿ ಮತ್ತು ಶುಂಠಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಒಂದು 2 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಇರಲಿಲ್ಲ ಅದಕ್ಕೋಸ್ಕರ ಹಾಕಿರಲಿಲ್ಲ. ಬೇಕು ಅಂದರೆ ಹಾಕೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಓಕೆನಾ? ಅದನ್ನು ಕ್ಲೀನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಈ ಕಡೆ ಅಕ್ಕಿನೂ ಅಷ್ಟೇ ಫಸ್ಟ್ ನಾವು ಅದು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೆನಾಕೊಂಡ್ರೆ ಒಂಥರ ಉದ್ರಾಗೆ ಚೆನ್ನಾಗಿ ಬರುತ್ತೆ. ಸರಿ ಅಂದ್ಬಿಟ್ಟು ಅದನ್ನು ಇವಾಗ ತಣ್ಣಗಾಗಿ ಇಟ್ಟಿದ್ದೀನಿ. ಅದನ್ನು ಮಿಕ್ಸಿ ಮಾಡ್ಕೋಬೇಕು, ಸಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು. ಸೂಪರಾಗಿರುತ್ತೆ. ಮತ್ತು ಇದರ ಒಂದ್ಸಲ ಟ್ರೈ ಮಾಡಿ ನೋಡಿ. ಬ್ಯಾಚುಲರ್ ಇದ್ರೂ ಅಷ್ಟೇ ಬೇಗನೆ ಮಾಡ್ಕೋಬೋದು. ಅದಕ್ಕೋಸ್ಕರ ಒಂದು ಲೋಟ ನಮಗೆ ಎಷ್ಟು ಬೇಕು ಅಷ್ಟೇ. ನಾನು ಬಾಸ್ಮತಿ ಅಕ್ಕಿಯನ್ನು ಯೂಸ್ ಮಾಡಿದ್ರೆ ಬೇಕಾದ್ರೆ ನೀವು ಬಾಸ್ಮತಿ ಅಕ್ಕಿ ಯೂಸ್ ಮಾಡ್ಬೋದು. ನಾನು ಮಾಮೂಲಿ ಸೋನಮಸೂರಿ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಎಣ್ಣೆ ಮತ್ತು ತುಪ್ಪ ಹಾಕೊಂಡ್ಬಿಟ್ಟು ಸ್ವಲ್ಪ ಸೋಂಪು, ಪಲಾವ್ ಎಲೆ, ಮಾಮೂಲಿ ಮಸಾಲೆ ಐಟಮ್ ಎಲ್ಲ ಬರ್ತಾರೆ ಅದು, ಮತ್ತು ಕಸ್ತೂರಿ ಮೇಥಿ. ಸ್ವಲ್ಪ ನೀವು ಪುದೀನ ಇದ್ದರೆ ಪುದೀನ ಹಾಕ್ಕೊಳ್ಳಿ. ಪುದೀನ ಇರಲಿಲ್ಲ, ಖಾಲಿ ಆಗೋಗ್ಬಿಟ್ಟಿತ್ತು. ಯಾವಾಗಲೂ ಎಣ್ಣೆಲಿ ಹಾಕ್ಕೊಂಡ್ರೆ ಮಾತ್ರ ಏನು ಸೂಪರ್ ಟೇಸ್ಟ್ ಬರುತ್ತೆ ಗೊತ್ತಾ. ಕಸ್ತೂರಿ ಮೇಥಿ ಹಾಕ್ಕೊಂಡು, ಕಸ್ತೂರಿ ಮೇಥಿ ಇತ್ತು ಅದಕ್ಕೆ ಕಸ್ತೂರಿ ಮೇಥಿ ಹಾಕ್ಕೊಂಡೆ. ಹಂಗೇ ಒಂದು 2 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹಂಗೆ ಒಂದು ಸ್ವಲ್ಪ ಸೀಲ್ ಹೊಡೆದ್ಬಿಟ್ಟು ಹಾಕ್ಕೊಬೇಕು. ಎಷ್ಟು ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ಗೋಡಂಬಿ, ಒಂದು 4-5 ಗೋಡಂಬಿ, ಆಮೇಲೆ ಖಾರದ ಪುಡಿ, ಸಾಂಬಾರು ಪುಡಿ. ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಲೆ ಫ್ರೈ ಮಾಡ್ಕೊಂಡ್ರೆ ಮಾತ್ರ ಏನು ಟೇಸ್ಟಾಗಿತ್ತು ಅಂದರೆ ಗೊತ್ತಿಲ್ಲ, ಮಾತ್ರ ಸೂಪರ್ ಬಂದಿತ್ತು. ಗಮ್ ಅಂತಲೇ ಇತ್ತು, ವಾಸನೆ ಹಂಗೆ ಅಲ್ಲೇ ತಿನ್ನಬೇಕು ಅನಿಸ್ತಾ ಇತ್ತು. ಸರಿ ಅಂದ್ಬಿಟ್ಟು ನಾನು ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ರುಬ್ಬಿರೋ ಮಸಾಲೆ ಹಾಕ್ಬಿಟ್ಟು ಕ್ಲೀನಾಗಿ ಫುಲ್ಲು ಎಣ್ಣೆ ಬಿಡ್ಕೋಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಂಡು ಈ ಕಡೆ ಅಪ್ಪಲಿ ಬಿಸಿನೀರು ಇಟ್ಕೊಂಡಿದ್ದೆ. ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು. ಅವನಿಗೆ ಅಪ್ಪಗೂ ಸ್ನಾನ ಬೇರೆ ಮಾಡಿಸ್ತಾ ಇದ್ನ. ಅವನಿಗೆ ಕೈ ನೆಂದೋಗ್ಬಾರ್ದಲ್ವಾ, ಅದಕ್ಕೋಸ್ಕರ ಸ್ನಾನ ಮಾಡ್ಕೊಂಡು ಅವನಿಗೂ ಟೈಮ್ ಆಯಿತು. ಅದಕ್ಕೆ ಇಲ್ಲಿ ಬೇಗನೆ ಪಕ್ಕದಲ್ಲಿ ನೀರು ಇಟ್ಕೊಂಡಿದ್ದೆ. ಇವಾಗ ಆಯಿತು ಮಾತ್ರ ಆಯಿತು. ಬಿಸಿ ಬಿಸಿದು ಮಾತ್ರ ಕುಷ್ಕ ರೈಸ್ ಬಾತ್ ಎಷ್ಟು ಚೆನ್ನಾಗಿತ್ತು ಅಂತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮಾತ್ರ ಎಷ್ಟು ಉದ್ರಾಗೆ ಚೆನ್ನಾಗಿ ಬಂದಿತ್ತು ಅಂದರೆ ಮಾತ್ರ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಮತ್ತು ಸೂಪರಾಗಿತ್ತು. ಎಲ್ಲ ಆಯಿತು, ಕೆಲಸ ಎಲ್ಲ ಮಾಡಿ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ದೇವ್ರ ಪಾತ್ರೆ ಎಲ್ಲ ಬೆಳಕೊತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಆಯಿತು, ಒಡ್ಸ್ಕೊತಾ ಇದ್ದೀನಿ. ನೋಡಿ ಈ ಥರ ಡ್ರೈ ಬಟ್ಟೆಲೆಲ್ಲ ಒಡ್ಸ್ಕೊಂಡ್ರೆ ಒಂದು ಚೂರು ಬ್ಲ್ಯಾಕ್ ಥರ ಆಗೋಲ್ಲ. ಅದಕ್ಕೋಸ್ಕರ ಈ ಟ್ರಿಕ್ಸ್ನ ಫಾಲೋ ಮಾಡಿದ್ದೀನಿ ನಾನು. ಎಲ್ಲ ಕ್ಲೀನ್ ಮಾಡಿದೆ. ಬೆಳಗ್ಗೆ ಒಂದು ಸಿಂಪಲಾಗಿ ಕುಷ್ಕ ರೈಸ್ ಬಾತ್ ಮಾಡಿದ್ದೆ. ಏನು ಚೆನ್ನಾಗಿತ್ತು ಗೊತ್ತಾ. ನನ್ನ ಮಗಳಂತೂ ಮಮ್ಮಿ ಸೂಪರಾಗಿದೆ ಅಂತ ಹೇಳ್ತಾ ಇದ್ಲು. ನೀವು ಒಂದ್ಸಲ ಟ್ರೈ ಮಾಡಿ, ಓಕೆನಾ? ಇವಾಗ ಎಲ್ಲ ಒಡ್ಸ್ಕೊಂಡ್ಬಿಡ್ತೀನಿ ದೇವ್ರ ಪಾತ್ರೆಗೆ. ಇವತ್ತು ಆಷಾಢ ಶುಕ್ರವಾರ, 2ನೇ ಶುಕ್ರವಾರ ಅಲ್ವಾ, ಅದಕ್ಕೋಸ್ಕರ ಶುಕ್ರನೇ ಪೂಜೆ. ನಾಳೆ ಒಂದು ವಾರ ಇರೋದು, ಇವತ್ತೇ ಮಾಡಿಬಿಡೋಣ ಕ್ಲೀನಾಗಿ. ಇವತ್ತು ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ, ಯಾಕೋ ನೆನ್ನೆ ಫುಲ್ಲು ಟಯರ್ಡಾಗಿ ಎದ್ದೊಳಕ್ಕಾಗಲಿಲ್ಲ ಬೆಳಗ್ಗೆ. ಇವಾಗ ಎದ್ದೆ ಅವ್ರಿಗೆಲ್ಲ ಸ್ಕೂಲಿಗೆಲ್ಲ ಕಲಿಸ್ಬಿಟ್ಟು ನಾನು ಫುಲ್ಲು ಮನೆಯಲ್ಲ ಗಾಳಿಗೆಲ್ಲ ಬಟ್ಟೆ ಬಿದ್ದೋಗ್ತೈತೆ ನೋಡಿ. ಗಾಳಿಗೆ ಆರ್ಕೊಂಡು ಹೋಗ್ತೈತೆ. ನೆನ್ನೆ ಎಲ್ಲ ಫುಲ್ಲು ಮೋಡ ಯಪ್ಪ. ಇವತ್ತರ ಪರಗಳಂಚು ಬಿಸಿಲು ಬೇರೆ ಬಂದೈತೆ. ಅದಕ್ಕೆ ದೇವ್ರ ಪಾತ್ರೆ ಎಲ್ಲ ಬೆಳಕೊಂಡೆ ಎಲ್ಲ ಒಡ್ಸ್ಕೊಂಡು ಬೇಗ ಮಾಡಬೇಕು. ಟೈಮ್ ಆಗೋಯ್ತು ಅಷ್ಟು ಬೇಗ. ಇನ್ನೂ ಅಡುಗೆ ಬೇರೆ ಮಾಡಬೇಕು. ಒಂಚೂರು ಹುಳ್ಳಿಕಾಳು ಮೊಳಕೆ ಕಟ್ಟಿದ್ದೀನಿ, ಒಂಚೂರು ಸಾರು ಮಾಡೋಣ. ಒಂದು ಹೆಸರು ಅಂದ್ಕೊಂಡಿದ್ದೀನಿ. ಅಯ್ಯೋ ಆಲೂಗೆಡ್ಡೆನೇ ಇಲ್ಲ ಇವತ್ತು, ಏನು ಮಾಡೋಣ. ಅದಕ್ಕೆ ಫಸ್ಟ್ ಇವಾಗ ಬೇಗ ದೀಪ ಹಚ್ಬಿಡ್ತೀನಿ. ಇವಾಗ ಬೇಗ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡೆ ಎಲ್ಲ ಮಾಡ್ಕೊಂಡಿದ್ದೆ. ಇವಾಗ ಇದನ್ನು ದೇವ್ರ ಮನೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದನ್ನೆಲ್ಲ ಏನು ದಿನ ತೋರಿಸ್ಬೇಕು ನಿಮಗೂ ಬೇಜಾರು ಅನ್ಸುತ್ತೆ ಅಂದ್ಬಿಟ್ಟು ನಾನು ಫಸ್ಟ್ ಎಲ್ಲ ಕ್ಲೀನಾಗಿ ಮಾಡ್ಕೊಂಡು ದೇವ್ರ ಫೋಟೋಗೆಲ್ಲ ಕ್ಲೀನಾಗಿ ಉಪ್ಪು ಮತ್ತು ಅರಿಶಿನ, ಒಂದು ಸ್ವಲ್ಪ ಉಪ್ಪು, ಅರಿಶಿನ, ನೀರು, ಒಂದು ಸ್ವಲ್ಪ ಒಂದು ಸ್ವಲ್ಪ ವಿಮ್ ಹಾಕ್ಕೊಂಡು ಹೊಡ್ಸ್ಕೊಂಡು. ಯಾಕಂದರೆ ಈ ದೇವ್ರ ಮನೆ ಅಲ್ವಾ, ಇದು ಎಣ್ಣೆ ಥರ ಇರುತ್ತೆ ಜಿಡ್ಡು ಅಂದ್ಬಿಟ್ಟು ನಾನು ಇವಾಗ ಎಲ್ಲ ಕ್ಲೀನಾಗಿ ಓಡಿಸ್ಕೊಂಡೆ. ಮಾತ್ರ ಇವತ್ತು ಎಷ್ಟೊತ್ತಾಯಿತು ಟೈಮ್ ಅಂದರೆ ಬೆಳಗ್ಗೆ 5:15 ನಿಂತ್ಕೊಂಡಿರೋದು ನಾನು. ಮಾಡ್ತಾನೇ ಇದ್ದೀನಿ, ಮುಗಿತಾ ಇಲ್ಲ ಕೆಲಸ ನನಗಂತೂ. ಆಮೇಲೆ ವಿಳೆದೆನೇ ತೊಗೊಬಂದಿರಲಿಲ್ಲ ನಮ್ಮ ಮನೆಯವರು, ಬರೀ ಹೂವು ಮಾತ್ರ ತೊಗೊಬಂದಿರು, ವಿಳೆದೆಲೆ ಇರಲಿಲ್ಲ. ಇಲ್ಲಿ ಇದನ್ನು ಕೆಳಗೋಗಿ ನೋಡಿದೆ, ಇದು ದಾಸವಾಳದೆಲೆ ಎಲ್ಲ ಫುಲ್ಲು ಒಂಥರ ಚುಕ್ಕಿ ಒಂಥರ ಆಗ್ಬಿಟ್ಟಿದೆ. ಸರಿ ಅಂದ್ಬಿಟ್ಟು ಮತ್ತೆ ನಾನು ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮೇನ್ ರೋಡಿಗೆ ಹೋಗ್ಬಿಟ್ಟು
ಮತ್ತು ವಿಳೆದೆಲ್ಲ ತೊಗೊಂಡು ಹಂಗೆ ಗೆಜ್ಜೆ ವಸ್ತ್ರನ ಇರಲಿಲ್ಲ, ಅದಕ್ಕೆ ಅಲ್ಲೇ ತೊಗೊಂಬಿಟ್ಟು ನಾನು ಮತ್ತೆ ಬಂದಿದ ತಕ್ಷಣ ಮತ್ತು ಇವಾಗೆಲ್ಲ ಕ್ಲೀನಾಗಿ ಸ್ನಾನ ಮಾಡ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಫುಲ್ಲು ಎಲ್ಲ ಇದನ್ನಪ್ಪ ಸಿಂಕು ಎಲ್ಲ ತೊಳ್ಕೊಬೇಕಲ್ಲ, ಹ್ಯಾಂಡ್ ವಾಶ್ ಎಲ್ಲ ತೊಳ್ಕೊಂಡು ಎಲ್ಲ ಮಾಡ್ಕೊಂಡು ಸುತ್ತಿ ಇಷ್ಟೊತ್ತೆ ಆಗೋಗ್ಬಿಡುತ್ತೆ. ಸರಿ ಅಂದ್ಬಿಟ್ಟು ಎಲ್ಲ ಫುಲ್ಲು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ತಿಂಡಿ ಎಲ್ಲ ಮಾಡಿ ಕೊಡ್ಕೊಸನಲ್ಲ ಅವರಿಗೂ. ಇನ್ನೇನು ರಾತ್ರಿನೇ ಎಲ್ಲ ವಾಶ್ ಮಾಡ್ಕೊಂಡಿರ್ತೀನಿ, ವಾಶ್ ಮಾಡ್ಕೊಂಡು ಕ್ಲೀನಾಗಿ ಒಡಿಸ್ಬಿಟ್ಟಿರ್ತೀನಿ. ಆಮೇಲೆ ಮೇಲೆ ಮಾತ್ರ ಮತ್ತೆ ಕ್ಲೀನಾಗಿ ಅಡುಗೆ ಎಲ್ಲ ಮಾಡಿರ್ತೀನಿ, ಕ್ಲೀನಾಗಿ ಒಡಿಸ್ಕೋಬೇಕಲ್ವ. ಅದಕ್ಕೆ ಅಂದ್ಬಿಟ್ಟು ಇವಾಗ ಗ್ಯಾಸ್ ಹೊಡಿಸ್ಬಿಟ್ಟು ರಂಗೋಲಿ ಬಿಡಿಸ್ಬಿಟ್ಟು ಅಲ್ಲಿಗೂ ಗ್ಯಾಸಿಗೂ ಪೂಜೆ ಮಾಡಿಬಿಟ್ಟು ಬೇಗ ಹೊಸ್ಲಿಗೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಬಿಡೋಣ. ಟೈಮ್ ಆಗೋಗ್ತಾನೆ ಇದೆ, ಟೈಮ್ ಮಾತ್ರ ಗಡಿಯಾರದಲ್ಲಿ ಓಡ್ತಾನೆ ಇರುತ್ತೆ, ಮುಂದಕ್ಕೊಂದು ನಿಂತ್ಕೊಳ್ಳೋದೇ ಇಲ್ಲ. ಅದಂತೂ ಎಷ್ಟು ಬೇಗ ಇದ್ರೂ ಕೆಲಸ ಇದ್ದಿದೆ ಯಪ್ಪ, ಎಷ್ಟು ಮಾಡೋದಂತ ಅನಿಸ್ಬಿಡುತ್ತೆ. ನಾನು ಸರಿ ಅಂದ್ಬಿಟ್ಟು ಇವಾಗ ಹೊಸ್ಲಿಗೆಲ್ಲ ಕ್ಲೀನಾಗಿ ಮನೆಯಲ್ಲ ಒಡ್ಸ್ಕೊತೀನಿ. ಹೊಸ್ಲಿ ಮಾತ್ರ ಯಾವಾಗಲೂ ನಾನು ಮಾಪಲ್ಲಿ ಒಡಿಸಲ್ಲ, ಯಾಕಂದರೆ ಅದು ಬಾತ್ರೂಮ್ ಹತ್ರ ಎಲ್ಲ ಒಡಿಸ್ತೀವಿ ಅಂದ್ಬಿಟ್ಟು ನಾನು ಮಾಪಲ್ಲಿ ಒಡಿಸೋದಿಲ್ಲ. ಮಾಮೂಲಿ ಒಂದು ಬಟ್ಟೆ ಇಟ್ಕೊಂಡಿರ್ತೀನಿ, ಬಟ್ಟೆ ಒಡಿಸ್ಬಿಟ್ಟು ಆಮೇಲೆ ಮಾತ್ರ ರಂಗೋಲಿ ಬಿಡಿಸ್ಕೊತೀನಿ. ರಂಗೋಲಿ ಎಲ್ಲ ಬಿಡಿಸ್ಕೊಂಡು ಇವಾಗ ಹಾಲು ಕಾಯಕ್ಕೆ ಇಟ್ಟಿದೆ ಈ ಕಡೆ ಸೈಡ್. ಇವಾಗ ಒಂದು ಸ್ವಲ್ಪ ನೈವೇದ್ಯಕ್ಕೆ ಒಂಚೂರು ಶಾವಿಗೆ ಪಾಯಸ ಮಾಡ್ಕೊಂಡು ಅಂದ್ಬಿಟ್ಟು ಹಾಲು ಹಂಗೊಂದು ಪ್ಯಾಕೆಟ್ ಇತ್ತು ಹೆಂಗೋ, ಅದಕ್ಕೆ ಬೇಗ ಮಾಡ್ಕೊಂಡು ಇವಾಗ ಎಲ್ಲದನ್ನು ರೆಡಿ ಮಾಡಿಕೊಂಡ್ರೆ ಫೈನಲಾಗಿ ಎಲ್ಲ ಆಯಿತು. ಓಡಾಡಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಡುಗೆ ಮನೆಗೆ ಹೋಗ್ಬೇಕು, ಅಲ್ಲಿ ತರಬೇಕು, ಇಲ್ಲಿ ಮಾಡಬೇಕು, ಅಡುಗೆ ಮನೆಗೆ ಹೋಗಬೇಕು, ಮಾಡಿ ಸುಸ್ತಾಯಿದೆ. ಸರಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡೆ. ಪಾಯಸನ ಆಗಿತ್ತು. ಈ ಕಡೆ ರಂಗೋಲೆಲ್ಲ ಬಿಡಿಸೋದಕ್ಕೆ ಪಾಯಸ ಶಾವಿಗೆ ಹುರಿದ್ಬಿಟ್ಟು ಹಾಕಿದ್ರೆ ಹಾಲು ಥರ ಮಾಡಿಕೊಂಡೆ. ಇವಾಗೆಲ್ಲ ತುಪ್ಪ ದೀಪ ಹಚ್ತಾ ಇದ್ದೀನಿ. ಇದು 2ನೇ ಆಷಾಢ ಶುಕ್ರವಾರದಿಂದ, ಅದಕ್ಕೆ ನಾನು 4 ವಾರ ಬರುತ್ತಲ್ವ, ಅದಕ್ಕೋಸ್ಕರ 4 ವಾರನೂ ನಾನು ಬೇಗ ಈ ಶುಕ್ರವಾರನೇ ಪೂಜೆ ಮಾಡಿಬಿಡೋಣ. ಶನಿವಾರ ವಾರದ ದಿವಸ ಏನು ಬೇಡ, ಮತ್ತು ಈ ಶುಕ್ರವಾರ ದೇವ್ರ ಪಾತ್ರೆ ಎಲ್ಲ ಬೆಳ್ಕೊಂಡಿರ್ತೀನಲ್ಲ, ಶನಿವಾರ ಮಾಮೂಲಿ ಮಾತ್ರ ಹೂವು ಎಲ್ಲ ಮುಡಿಸಿ ಮತ್ತೆ ಪೂಜೆ ಮಾಡೋದು ನಾನು ವಾರದ ದಿವಸ. ಮತ್ತು ಬೆಳಗ್ಗೆನೂ ಮತ್ತೆಲ್ಲ ಮನೆಯೆಲ್ಲ ಒಡಿಸ್ಕೊಂಡು ಮತ್ತೆ ಪೂಜೆ ಮಾಡ್ತೀನಿ. ಇವಾಗ ಸರಿ ಎಲ್ಲ ಆಯ್ತು, ಇವಾಗ ದೀಪ ಹಚ್ತಾ ಇದ್ದೀನಿ. ಸರಿ ಎಲ್ಲ ದೇವ್ರ ದೀಪ ಎಲ್ಲ ಹಚ್ಚಿದೆ, ಮತ್ತು ಸಾಂಬ್ರಾಣಿ ಹಾಕಿದ್ದೆ, ಸ್ವಲ್ಪ ಬಿಳಿ ಸಾಸಿವೆ ಹಾಕ್ಬಿಟ್ಟು ಎಲ್ಲ ಮನೆ ಎಲ್ಲ ಫುಲ್ಲು ಒಂಥರ ಗಮ್ ಅಂತ ಇತ್ತು. ಅದು ಸಗಣಿ ಥರದ ಧೂಪ ಅಲ್ವಾ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದು ಕಾಲೇಜ್ ಮತ್ತೆ ಆ ಅಕ್ಕಂಗೆ ಹೇಳಿದ್ದೀನಿ, ಇದನ್ನೇ ಮತ್ತೆ ತೊಗೊಂಡು ಹೋಗ್ತೀನಿ, ಮತ್ತೆ ಒಂದು ಬಾಕ್ಸ್ ತಂದು ತೆಗ್ದಿಕ್ಕಿರಿ ಅಂತ ಹೇಳಿದ್ದೀನಿ. ಸರಿ ಅಂದ್ಬಿಟ್ಟು ಇದು ಖಾಲಿ ಆಗಲಿ ಆಮೇಲೆ ಮಾಡೋಣ ಅಂದ್ಬಿಟ್ಟು ಫುಲ್ಲು ರೂಮಿಗೆ, ಅಡುಗೆ ಮನೆಗೆ ಎಲ್ಲ ಅದಕ್ಕೂ ಸಾಂಬ್ರಾಣಿ ಎಲ್ಲದನ್ನು ಇದು ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ಇವಾಗ ಎಲ್ಲ ಫುಲ್ಲು ಮಾಡ್ಕೊಂಡು ಮತ್ತೆ ಹೋಗ್ಬಿಟ್ಟು ದೇವ್ರ ಮನೆ ಹತ್ರ ಇಡ್ತೀನಿ. ಹಂಗೆ ಎಷ್ಟು ಚೆನ್ನಾಗಿರುತ್ತೆ ಒಂಥರ ವಾಸನೆ, ಮನೇಲೆಲ್ಲ ಪಾಸಿಟಿವ್ ಥರ ಇರುತ್ತೆ, ಒಂಥರ ಗಮ್ ಅಂತ ಆಯಿತು. ಸರಿ ಅಂದ್ಬಿಟ್ಟು ಎಲ್ಲ ಪೂಜೆ ಆಯಿತು. ಫೈನಲಿ ಅಪ್ಪ ಮಾಡೋಷ್ಟೊತ್ತಿಗೆ ಸಾಕಾಯ್ತು, ಇನ್ನು ಅಡುಗೆ ಬೇರೆ ಮಾಡಬೇಕಾ, ಇಲ್ಲೇ ನಿಂತ್ಕೊಂಡು ಸಾಕಾಗೋಯ್ತು. ಹೆಂಗೋ ನನಗೊಂಥರ ಫುಲ್ ಖುಷಿ ಅನಿಸ್ತು. ದೇವ್ರ ಪಾತ್ರೆ ಎಲ್ಲ ಬೆಳ್ಕೊಂಡು ಪೂಜೆ ಮಾಡಿದ್ರೆ ಒಂಥರ ಏನೋ ನೆಮ್ಮದಿ ಅನ್ನಿಸ್ತಾ ಇರುತ್ತೆ ನೋಡಿ. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ. ಹುಳ್ಳಿಕಾಳು ಮೊಳಕೆ ಕಟ್ಟಿದ್ನಲ್ಲ, ಹಂಗೆ ಇಟ್ಬಿಟ್ಟಿದೆ, ಸಾಂಬಾರೇ ಮಾಡಿರಲಿಲ್ಲ. ಅದಕ್ಕೆ ಹೋಗಿ ಒಂದು ಹೆಸ್ರು ಅದೇ ನಿಮಗೆ ತೋರಿಸಿರ್ತೀನಲ್ಲ ಯಾವಾಗಲೂ, ಹುಳಿ ಸಾಂಬಾರು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಂಗೆ ಒಗ್ಗರಣೆ ಹಾಕೋದಷ್ಟೇ. ಟೊಮೊಟೊ, ಈರುಳ್ಳಿ, ಕಾಯಿ ಎಲ್ಲ ಹಾಕ್ಬಿಟ್ಟು ರುಬ್ಕೊಂಡು ಒಗ್ಗರಣೆ ಹಾಕೋಣದಷ್ಟೇ. ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ, ಮುದ್ದೆ ಮಾಡಿದ್ರೆ ಆಗುತ್ತೆ ಒಂದೆರಡು ಅಂದ್ಕೊಂಡು. ಬೇಗ ಟೈಮ್ ಆಗೋಗ್ಬಿಟ್ಟಿದೆ, ಅದಕ್ಕೆ ಪಟ ಅಂತ ಮಾಡ್ತಾಯಿದ್ದೀನಿ. ಇಷ್ಟೊತ್ತು ಆಗೋಯ್ತು ಕೆಲಸ ಯಪ್ಪ. ಎಲ್ಲ ಮನೆ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ತೊಳ್ಕೊಂಡು ಪೂಜೆ ಮಾಡಬೇಕು ಅಂದರೆ ತುಂಬ ಹೊತ್ತು ಹಿಡಿಯುತ್ತೆ ಟೈಮು. ಎಲ್ಲ ಆಯಿತು, ಫೈನಲಾಗಿ ಎಲ್ಲ ಪೂಜೆ ಎಲ್ಲ ಮಾಡಿದೆ, ಸಮಾಧಾನ ಆಗೋಯ್ತು. ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನನ್ನ ಮಕ್ಕಳು ಬರ್ತಾರೆ, ಅವ್ರಿಗೆ ಒಂಚೂರು ಏನಾರ ಮಾಡ್ಕೊಂಡು ಓದಿಸೋದು ಇನ್ನೇನು ಅದೇ ಆಗೋಗುತ್ತೆ. ರಾತ್ರಿಗೆ ಇನ್ನೇನು ಸಾಂಬಾರು ಇರುತ್ತಲ್ಲ, ಮುದ್ದೆ ಏನಾರ ಮಾಡ್ಕೊತೀನಿ ನೈಟ್. ಅದಕ್ಕೆ ಇವಾಗ ಆಯಿತು, ಬೇಗ ಒಗ್ಗರಣೆ ಹಾಕ್ಬಿಡ್ತೀನಿ. 5 ನಿಮಿಷಕ್ಕೆ 10 ನಿಮಿಷಕ್ಕೇ ಅಡುಗೆ ಮಾಡಿಬಿಡ್ತೀನಿ. ಇಪ್ಪತ್ತು ನಿಮಿಷಕ್ಕೆ ಮಾಡಿಬಿಡ್ಬೋದು. ಆದರೆ ಇದು ಸೊಪ್ಪಿನ ಸಾರೆಲ್ಲ ಮಾಡಬೇಕು ಅಂದರೆ ಮಾತ್ರ ಅದು ಕೂಗಿಸ್ಕೊಂಡು ಕಾಳೆಲ್ಲ ಹುರಿದು ಬಸ್ಸಾರು ಮಾಡೋಕ್ಕಂದ್ರೆ ಲೇಟಾಗಿ ಹೋಗ್ಬಿಡುತ್ತೆ. ಮಾಡಬೇಕು ಒಂದ್ಸರಿ ಸೊಪ್ಪು ತಗೊಂಡು ಮಾಡೋಣ ಅಂದ್ಕೊಂಡ್ರೆ ಇವಾಗ ಎಲ್ಲ ಸೊಪ್ಪು ಕೂಡ ಇಲ್ಲ ಜಾಸ್ತಿ, ಮಳೆ ಇರೋದಕ್ಕೆ ಏನೋ ಗೊತ್ತಿಲ್ಲ.
ಆಯಿತು, ಟೊಮೊಟೊ ಈರುಳ್ಳಿ ಹಾಕ್ಬಿಟ್ಟು ಇವಾಗ ಸಾಂಬಾರು ಮಾಡಿಬಿಡ್ತೀನಿ. ನೋಡಿ ಅಡುಗೆ ಎಲ್ಲ ಮಾಡಿಬಿಟ್ಟು ರೆಸ್ಟ್ ಮಾಡ್ತೀನಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನನ್ನ ವೀಡಿಯೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.